ಎಲ್ಲಿ ಅವರು ನೀವು ಮೂಲತಃ? ನಾನು ಹುಟ್ಟಿದ್ದು ಬೆಳೆದಿದ್ದು ಬೆಂಗಳೂರೇ. ನನ್ನ ಅಜ್ಜಿ ಮನೆ ಎಲ್ಲ ಸೌತ್ ಕೇಂದ್ರ. ಸೊ ನನ್ನ ಅಮ್ಮನ ಮನೆ, ಅಮ್ಮ ಎಲ್ಲ ಹುಟ್ಟಿದ್ದು ಬೆಳೆದಿದ್ದಲ್ಲಿ. ಸೊ ಕಾರ್ಕಳ ಅಂತ ಬಜಗೋಳಿ ಹತ್ರ ಒಂದು ಮಾಳ ಅಂತ ಒಂದು ಕುಗ್ರಾಮ. ಸೊ ಅಲ್ಲಿ ನನ್ನ ಅಜ್ಜಿ ಮನೆ. ಚಿಕ್ಕ ವಯಸ್ಸಿಂದ ಹಾಡ್ತಾ ಇದ್ರಾ? ನಾನು ಒಂದು 4 to 5 ಇಯರ್ಸ್ ಇದ್ದಾಗನೇ ಕ್ಲಾಸ್ ಎಲ್ಲ ಸೇರ್ಕೊಂಡಿದ್ದೆ. ಫಸ್ಟ್ ಕರ್ನಾಟಕ ಶಾಸ್ತ್ರೀಯ ಸಂಗೀತಕ್ಕೆ ಸೇರಿದ್ದು ನಾನು. ಸೊ 5 ಇಯರ್ಸ್ ಇದ್ದಾಗ ಸೇರಿದೆ ಕ್ಲಾಸು. ಆಮೇಲೆ ನನ್ನ ಗುರುಗಳಾಗ ಪಾರ್ವತಿ ಅಂತ ಇದ್ದರು. ಹಾಗೆ 3rd ಸ್ಟ್ಯಾಂಡರ್ಡಲ್ಲಿ ಹಿಂದೂಸ್ತಾನಿ ಕಲ್ತ್ಕೊಂಡೆ. ಆವಾಗ ನನ್ನ ಗುರುಗಳು ನಾಗೇಂದ್ರ ಟಿ ರಾಣಾಪುರ್ ಅಂತ. ಸೊ ಆಮೇಲೆ ಅಲ್ಲಿ ತುಂಬ ವರ್ಷ ಕಲ್ತಿದ್ದೀನಿ ನಾನು. ಹಾಗೆ ಈಗ ಕರೆಂಟ್ಲಿ ನಾನು ಲೈಟ್ ಮ್ಯೂಸಿಕ್ ಹೋಗ್ತಾ ಇದ್ದೀನಿ ಕ್ಲಾಸಸ್. ನನ್ನ ಗುರುಗಳು ವಿಶ್ವನಾಥ್ ನಾಕೋಡ್ ಅಂತ. ಸೊ ಹೀಗೆ ತುಂಬ ವರ್ಷದಿಂದ ಕ್ಲಾಸ್ ಎಲ್ಲ ಹೋಗ್ತಾ ಇದ್ದೀನಿ. ಹಿಂಗೆ ಚಿಕ್ಕ ವಯಸ್ಸಿಂದ ನಿಮಗೆ ಇಂಟ್ರೆಸ್ಟ್ ಇತ್ತಾ ಅಥವಾ ಫ್ಯಾಮಿಲಿ ಇಂಟ್ರೆಸ್ಟ್ ಮೇಲೆ ಸಂಗೀತ ಆಯ್ಕೆ ಮಾಡಿದ್ದ? ಆ್ಯಕ್ಚುಲಿ ನಾನು ಹೇಳಿದಂತೆ ಆಗ 4-5 ಇಯರ್ಸ್ ಇದ್ದಾಗ ಅಮ್ಮಂಗೆ ನಾನು ಕ್ಲಾಸ್ಗೆ ಹೋಗ್ತೀನಿ ಸೇರಿಸಿ ಅಂತ ನಾನು ಹೇಳಿದ್ದಂತೆ. ಸೊ ಆಗ ನಾನೇ ಇನ್ಸಿಸ್ಟ್ ಮಾಡಿದ್ದು. ಮತ್ತು ಆಮೇಲೆ ಪೇರೆಂಟ್ಸ್ದು ಸಪೋರ್ಟ್ ತುಂಬಾ ಇತ್ತು ನನಗೆ. ಯಾಕಂದರೆ ಇವೆಂಚುಲಿ ನಾವು ಸ್ವಲ್ಪ ಇಂಟ್ರೆಸ್ಟ್ ಕಳ್ಕೊತೀವಿ, ಸೇರಿಬಿಡ್ತೀವಿ. ಆಮೇಲೆ ಸ್ವಲ್ಪ ಇಂಟ್ರೆಸ್ಟ್ ಕಡಿಮೆ ಆಗುತ್ತೆ. ಅವಾಗ ಜಾಸ್ತಿ ಆಟ ಅದು ಇದು ಎಲ್ಲ ಆ ಕಡೆ ಹೋಗುತ್ತೆ ಮೈಂಡ್. ಸೊ ಆಗ ಅಪ್ಪ ಅಮ್ಮಂದು ಪೇರೆಂಟ್ಸ್ದು ಬೇಸಿಕಲಿ ಅವಾಗ ಸಪೋರ್ಟ್ ಪುಷ್ ಬೇಕಾಗಿರುತ್ತೆ ಪೇರೆಂಟ್ಸ್ದು. ಸೊ ಆಗ ನನಗೆ ಐ ಆಮ್ ಗ್ಲ್ಯಾಡ್ ಐ ಗಾಟ್ ಇಟ್. ಸೊ ಅಪ್ಪ ಅಮ್ಮನ ಸಪೋರ್ಟ್, ಅಪ್ಪ ಅಮ್ಮ ಅಣ್ಣ ಸಪೋರ್ಟ್ ಇತ್ತು ತುಂಬ. ಸೊ ಅವರು ದೇ ಆಲ್ಸೋ ಪ್ಲೇ ಅ ವೆರಿ ಇಂಪಾರ್ಟೆಂಟ್ ರೋಲ್. ನೀವು ಹಾಡಿದ ಮೊದಲನೇ ಹಾಡು ಯಾವುದು? ಮೊದಲನೇ ಹಾಡು ಅಮ್ಮ ನನಗೆ ಒಂದು ಹಾಡು ಹೇಳ್ಕೊಟ್ಟಿದ್ರು ಮನೇಲೆ. ಪಾರ್ವತಿ ಮಾಯ ಮಗನಾಗಿ ಅಂತ ಒಂದು ಜಸ್ಟ್ ಅದು ಸ್ಟೋರಿ, ಗಣೇಶ ಹೆಂಗೆ ಹುಟ್ಟಿದ ಆ ಸ್ಟೋರಿ ಇದೆ ಆ ಹಾಡಲ್ಲಿ. ಸೊ ಹಾಗೆ ಅವ್ರ ಬಾಯಲ್ಲಿ ಕೇಳಿ ನಾನು ಹಾಗೆ ಕಲ್ತಿದ್ದು.